ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಮಕ್ಕಳ ದಿನಾಚರಣೆಯ ಕುರಿತಾದ ಪ್ರಬಂಧವಾಗಿದೆ. ಇಲ್ಲಿ ಮಕ್ಕಳ ದಿನಾಚರಣೆಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ನೀವು ಈ ವಿಡಿಯೋವನ್ನ 2-3 ಸಾರಿ ಕೇಳಿ ನಂತರ ನೀವೇ ಯಾವುದೇ ಕಂಠಪಾಠ ಮಾಡದೆ ಮಕ್ಕಳ ದಿನಾಚರಣೆಗೆ ಪ್ರಬಂಧವನ್ನ ಬರಿಬಹುದು ಅಥವಾ ಭಾಷಣವನ್ನಾದರೂ ನೀವು ಮಾಡಬಹುದು. ಈಗ ಪ್ರಬಂಧವನ್ನ ಶುರು ಮಾಡೋಣ. ಮಕ್ಕಳ ದಿನಾಚರಣೆ ಒಂದು ಪುಟ್ಟ ಪ್ರಬಂಧ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈ ಮಾತನ್ನ ನೀವು ಆಗಾಗ್ಗೆ ಕೇಳಿರುತ್ತೀರಿ. ಹೀಗೆ ಹೇಳಿದವರು ಯಾರು ಗೊತ್ತೇ? ಅವರೇ ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು. ತಮ್ಮ ಲೆಟರ್ಸ್ ಫ್ರಮ್ ಅ ಫಾದರ್ ಟು ಹಿಸ್ ಡಾಟರ್ ಎನ್ನುವ ಕೃತಿಯಲ್ಲಿ ದ ಚಿಲ್ಡ್ರನ್ ಆಫ್ ಟುಡೇ ವಿಲ್ ಮೇಕ್ ದ ಇಂಡಿಯಾ ಟುಮಾರೋ ಎಂದು ಬರೆದುಕೊಂಡಿದ್ದಾರೆ. ಈ ಮಾತು ದೇಶದ ಮಕ್ಕಳ ಭವಿಷ್ಯದ ಬಗೆಗಿನ ನೆಹರು ಅವರ ಕಾಳಜಿಯನ್ನ ತೋರಿಸುತ್ತದೆ. ನೆಹರು ಅವರು 1889 ನವೆಂಬರ್ 14 ಅಲಹಾಬಾದ್ನಲ್ಲಿ ಜನಿಸ್ತಾರೆ. ಅವರಿಗೆ ಮಕ್ಕಳೆಂದರೆ ಅಪಾರ ಪ್ರೀತಿ. ಹಾಗಾಗಿ ನೆಹರು ತಮ್ಮ ಹುಟ್ಟಿದ ದಿನವನ್ನ ಮಕ್ಕಳ ದಿನವನ್ನಾಗಿ ಆಚರಿಸಲು ಬಯಸಿದ್ರು. ಒಮ್ಮೆ ಹೀಗಾಯಿತು. 1957 ನವೆಂಬರ್ 14 ದೆಹಲಿಯ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಅವರ ಬರ್ತ್ಡೇ ಸಮಾರಂಭ ನಡೀತಿತ್ತು. ಅಂದು ಒಮ್ಮೆಗೆ ಹಲವಾರು ಬಿಳಿ ಪಾರಿವಾಳಗಳನ್ನ ಹಾರಿಬಿಡಲಾಯಿತು. ಅವುಗಳಲ್ಲಿ ಒಂದು ಪಾರಿವಾಳ ಹಿಂದಿರುಗಿ ಬಂದು ನೆಹರು ಅವರ ತಲೆಯ ಮೇಲೆ ಕುಳಿತದ್ದು ವಿಶೇಷವಾಗಿತ್ತು. ಆ ದಿನ ನೆಹರು ತಮ್ಮ ಹುಟ್ಟುಹಬ್ಬವನ್ನ ಮಕ್ಕಳ ದಿನವನ್ನಾಗಿ ಆಚರಿಸಿಕೊಂಡ್ರು. ಈ ಘಟನೆಯಿಂದ ನೆಹರು ಮರಣಾನಂತರ 1964 ಮಕ್ಕಳ ದಿನಾಚರಣೆಯನ್ನ ಅಧಿಕೃತವಾಗಿ ಆಚರಿಸಲು ಭಾರತ ಸರ್ಕಾರ ಕರೆ ನೀಡಿತು. ಅಂದಿನಿಂದ ಪ್ರತಿ ವರ್ಷ ನೆಹರು ಜನ್ಮದಿನ ನವೆಂಬರ್ 14 ಭಾರತದಲ್ಲಿ ಮಕ್ಕಳ ದಿನ ಅಥವಾ ಬಾಲ ದಿವಸವನ್ನ ಆಚರಿಸಲಾಗುತ್ತದೆ. ಮಕ್ಕಳ ದಿನವು ಮಕ್ಕಳ ಹಕ್ಕುಗಳು, ಶಿಕ್ಷಣ ಮತ್ತು ಅವರ ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸುವ ಸುದಿನವಾಗಿದೆ. ಮಕ್ಕಳಿಗೆ ಶಿಕ್ಷಣ, ಪೋಷಣೆ ಮತ್ತು ಸುರಕ್ಷಿತ ಕೌಟುಂಬಿಕ ವಾತಾವರಣವನ್ನ ಒದಗಿಸುವ ಪ್ರಾಮುಖ್ಯತೆಯನ್ನ ಈ ದಿನವು ಎತ್ತಿ ತೋರಿಸುತ್ತದೆ. ನೆಹರು ಅವರು ಮಕ್ಕಳಿಗೆ ಚಾಚಾ ಎಂದೇ ಪರಿಚಿತರು. ನೆಹರು ಮಕ್ಕಳಿಗಾಗಿ 1955 ಚಿಲ್ಡ್ರನ್ಸ್ ಫಿಲ್ಮ್ ಸೊಸೈಟಿಯನ್ನ ಸ್ಥಾಪಿಸ್ತಾರೆ. ಮಕ್ಕಳಿಗೆ ಮನರಂಜನೆ, ಶಿಕ್ಷಣ, ರಾಷ್ಟ್ರೀಯ ಏಕತೆ ಮತ್ತು ಐಕ್ಯತೆಯ ಪ್ರಜ್ಞೆಯನ್ನ ಬೆಳೆಸುವುದು ಚಿಲ್ಡ್ರನ್ಸ್ ಸೊಸೈಟಿಯ ಸ್ಥಾಪನೆಯ ಹಿಂದಿನ ಉದ್ದೇಶವಾಗಿದೆ. ಈ ಸೊಸೈಟಿಯು ಮಕ್ಕಳ ಸಂಬಂಧಿ ಹಲವಾರು ಚಿತ್ರಗಳನ್ನು ತಯಾರಿಸುತ್ತಿದೆ. ಹಲವು ಜಯಂತಿಗಳಿಗೆ, ರಾಷ್ಟ್ರೀಯ ಹಬ್ಬಗಳಿಗೆ ರಜೆ ನೀಡುವುದು ವಾಡಿಕೆ. ಆದರೆ ಮಕ್ಕಳ ದಿನಾಚರಣೆಯಂದು ಶಾಲೆಗಳಿಗೆ ರಜೆ ನೀಡುವುದಿಲ್ಲ. ಹಾಗೆಂದು ಈ ದಿನ ಪಾಠ ಪ್ರವಚನಗಳು ನಡೆಯುವುದಿಲ್ಲ. ಬದಲಾಗಿ ಮಕ್ಕಳಿಗೆ ಇಷ್ಟವಾಗುವ ಆಟೋಟಗಳು, ಸ್ಪರ್ಧೆಗಳು, ಹಾಡು, ನೃತ್ಯಗಳನ್ನ ಏರ್ಪಡಿಸಲಾಗುತ್ತೆ. ವಿಜೇತ ಮಕ್ಕಳಿಗೆ ಬಹುಮಾನಗಳನ್ನ ವಿತರಿಸಲಾಗುತ್ತೆ. ಒಟ್ಟಿನಲ್ಲಿ ನವೆಂಬರ್ 14 ದಿವಸವನ್ನ ಮಕ್ಕಳ ಪಾಲಿಗೆ ಮೀಸಲಿಟ್ಟು ಸ್ಮರಣೀಯಗೊಳಿಸಲಾಗುತ್ತೆ. ಇದೀಗ 2014 ಸಾಲಿನ ಮಕ್ಕಳ ದಿನಾಚರಣೆ ಸಮೀಪಿಸುತ್ತಿದೆ. ಅಂದಹಾಗೆ ಇದು ನೆಹರು ಅವರ 135ನೇ ಜಯಂತಿ, ಹಾಗೆಯೇ 61ನೇ ಮಕ್ಕಳ ದಿನಾಚರಣೆ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಮಕ್ಕಳ ದಿನಾಚರಣೆಯನ್ನ ಅರ್ಥಪೂರ್ಣಗೊಳಿಸೋಣ. ನಮಸ್ಕಾರ.